ನಮ್ಮ ಪ್ರಾರ್ಥನಾ ಈ ಸಲ ರಾಜ್ಯ ಮಟ್ಟಕ್ಕೆ ಪ್ರಥಮ ರ್ಯಾಂಕನ್ನು ತೆಗೆದುಕೊಂಡಿದ್ದಾಳೆ. ಭಾಳಷ್ಟು ಪರಿಶ್ರಮವನ್ನು ಪಟ್ಟು ಸದಾ ಓದುವಂಥ ಹವ್ಯಾಸವನ್ನು ಇಟ್ಕೊಂಡವಳು. ಯಾಕೆಂದರೆ ಒಂದು ವಿಶೇಷ ಏನಂದರೆ ಬೆಳಗಾವಿ ಜಿಲ್ಲಾ ಪಂಚಾಯತಿ ವತಿಯಿಂದ ನಡೆಸ್ತಕ್ಕಂಥದ್ದು ಒಂದು ಟ್ಯಾಲೆಂಟ್ ಸರ್ಚ್ ಅಂತ ಒಂದು ಎಕ್ಸಾಮ್ ಇತ್ತು. ಹಿಂದಿನ ವರ್ಷದಲ್ಲಿ ಅವಳದು 21ನೇ ರ್ಯಾಂಕ್ ಬಂದಿತ್ತು. ಅವಳು ಅದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು ಈ ವರ್ಷ ಇಡೀ ಬೆಳಗಾವಿ ಜಿಲ್ಲೆಗೆ ಆಕೆ ಪ್ರಥಮ ಬಂದಿದ್ದಾಳೆ. ಆ ಹಿನ್ನೆಲೆಯನ್ನು ಇಟ್ಕೊಂಡಂಥ ವಿದ್ಯಾರ್ಥಿನಿ ಅವಳ ಕಠಿಣ ಮತ್ತು ಸತತ ಪ್ರಯತ್ನ, ಇಲ್ಲಿ ಎರಡು ಶಬ್ದ ಬರ್ತದೆ, ಕಠಿಣ ಮತ್ತು ಸತತ. ಈಕಿದ ಪ್ರಯತ್ನ ಹೇಗಿತ್ತಂದರೆ ಸತತನೂ ಇತ್ತು, ಅದು ಕಠಿಣನೂ ಇತ್ತು. ಅಂದಾಗ ಮಾತ್ರ ಈ ಸಾಧನೆಯನ್ನು ಮಾಡಲಿಕ್ಕೆ ಆಕೆಗೆ ಆಗಿದೆ. ಆ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ, ಒಳ್ಳೆಯ ಅಭ್ಯಾಸವನ್ನು ಮಾಡಿ ಇಡೀ ನಮ್ಮ ಅಥಣಿ ತಾಲೂಕಿಗೆ, ಚಿಕ್ಕೋಡಿ ಜಿಲ್ಲೆಗೆ ಹೆಸರನ್ನು ತಂದಿದ್ದಾಳೆ. ಇದೊಂದು ಮಾದರಿ, ಇವಳು ಒಬ್ಬ ಮಾದರಿ ವಿದ್ಯಾರ್ಥಿ ಅಂತ ಹೇಳ್ಬೋದು. ಇದಕ್ಕೆಲ್ಲ ಸಪೋರ್ಟು ನಮ್ಮ ಬೆಳಗಾವಿ ಜಿಲ್ಲಾ ಆಡಳಿತ, ಆಮೇಲೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಪೋರ್ಟು ಕೂಡ ಇದೆ. ಇದರಲ್ಲಿ ಬಹಳಷ್ಟು ಪರಿಶ್ರಮವನ್ನು ಪಟ್ಟು ಈ ಸಲ SSLC ಬೋರ್ಡ್ದಿಂದನೂ ಕೂಡ ಬಹಳಷ್ಟು ವಿಶಿಷ್ಟವಾದಂಥ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೀವಿ. ಆ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅವುಗಳನ್ನು ಅನುಷ್ಠಾನ ಮಾಡಿದ್ದರಿಂದ ನಮ್ಮ ವಿದ್ಯಾರ್ಥಿನಿ ರಾಜ್ಯಕ್ಕೆ ಪ್ರಥಮವಾಗಿ ಬಂದಿದ್ದಾಳೆ ಅಂತ ನಾನು ಹೇಳ್ತೀನಿ. ಸರ್, ಅಕ್ಕಿ ಬಗ್ಗೆ ನಿಮಗೆ ತಮ್ಮ ಶಿಕ್ಷಣ ಇಲಾಖೆ ಬಗ್ಗೆ ಏನು ಹೇಳ್ತೀರಿ ಸರ್? ಅದ್ರ ಬಗ್ಗೆ ಸರ್ಕಾರಿ ಶಾಲೆಯೊಳಗೆ ಪ್ರಥಮ ಬಂದಿರೋದ್ರ ಬಗ್ಗೆ. ಸರ್ಕಾರಿ ಶಾಲೆಗಳು ಈಗಿನ ಕಾಲದಲ್ಲಿ ಬಹಳ ಸಬಲೀಕರಣವಾಗಿದ್ದು, ಬಹಳ ಉತ್ತಮ ಶಿಕ್ಷಕರನ್ನು ಹೊಂದಿದ್ದು, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹೊಂದಿ ಇತಿಹಾಸ ರಿಪೀಟ್ ಆಗ್ತದೆ ಅಂತಾರಲ್ಲ, ಆ ರೀತಿ ಸರ್ಕಾರಿ ಶಾಲೆಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಪಡಿತಾ ಇದ್ದಾರೆ. ಯಾಕಂದರೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಎಲ್ಲ ಶಿಕ್ಷಕರು ನೀಡ್ತಾ ಇರೋದ್ರಿಂದ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಈಗೆಲ್ಲ ನಮ್ಮ ತಾಲೂಕಿನಲ್ಲಿ ನಾವು ಕೊಡ್ತಾ ಇದ್ದೇವೆ. ಆ ಸರ್ಕಾರಿ ಶಾಲೆಯ ಉತ್ತಮ ಗುಣಮಟ್ಟದ ನಿರೀಕ್ಷೆಯಲ್ಲಿ ನಮ್ಮ ವಿದ್ಯಾರ್ಥಿ ಉತ್ತಮ ಅಂಕಗಳನ್ನು ತೆಗೆದುಕೊಂಡಿದ್ದಾರೆ.